ಮಾ ಅಪ್ಪಯ್ಯ ಏನೇ ಇದು ಏನೇನೋ ಹೊತ್ಕೊಂಡ್ಬಿಟ್ಟಿದ್ಯಾ? ಅಪ್ಪ ಶಾಪಿಂಗ್ ಹೋಗಿದ್ವಿ. ಶಾಪಿಂಗ್ ಯಾವ ಖುಷಿಗೆ? ನಮ್ಮಪ್ಪ ಮಲೇಷ್ಯಾದಿಂದ ನನಗೆ 15 ಲಕ್ಷ ಕಳ್ಸಿದಾರೆ ಅತ್ತೆ. ಮುಚ್ಕೊಳ್ಳ ಬಾಯಿನ. ರೋಹಿಣಿ, ನಿಮ್ಮಪ್ಪ 15 ಲಕ್ಷ ರೂಪಾಯಿ ಕೊಟ್ಟಿದಾರ? ಹೌದು ಅತ್ತೆ. ನಿಮ್ಮಪ್ಪ ಜೈಲಲ್ಲಿದ್ದಾರೆ ಅಂದಿಲ್ಲಮ್ಮ? ಹೌದು ಮಾವ, ಆದ್ರೆ ಜೈಲ್ಗೆ ಹೋಗೋಕ್ಕಿಂತ ಮುಂಚೆನೆ ನಮ್ ತಂದೆ ನನಗ್ ಕೊಡ್ಬೇಕು ಅಂತ ಎತ್ತಿಟ್ಟಿದ್ರಂತೆ. ಓಹೋ, ಅಂದ್ರೆ ನಿಮ್ ಡ್ಯಾಡಿಗೆ ಮೊದ್ಲೇ ಅವ್ರು ಜೈಲ್ಗೆ ಹೋಗ್ತಾರೆ ಅಂತ ಗೊತ್ತಿತ್ತು? ವಾವ್, ಆಕ್ಚುಲಿ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಥ್ಯಾಂಕ್ಸ್ ಕಳ್ಸಬಿಡಿ. ಸೋನಪ್ಪ ಬಿಡಿ. ಅಲ್ಲ, ನಮ್ಮಪ್ಪ ನನಗ್ ದುಡ್ಡು ಕಳ್ಸಿರೋದಕ್ಕೂ ನಿಮ್ದೇನ್ ವಿವಾದ? ಅದು ಅದು ಆಕ್ಚುಲಿ ಪಾಯಿಂಟ್. ಅಂದ್ರೆ ದುಡ್ಡು ಎಲ್ಲಿಂದ ಬಂದ್ರೇನೋ, ದುಡ್ಡು ಬಂತಲ್ಲ ಅದು ಮುಖ್ಯ. ಹಾಗಲ್ಲ ಮನೋಜ, ಜೈಲಿಂದ ದುಡ್ಡು ಕಳ್ಸಕ್ ಹೇಗ್ ಸಾಧ್ಯ? ಅಥವಾ ನಾನ್ ಜೈಲ್ಗೆ ಹೋಗ್ತಾ ಇದೀನಿ ದುಡ್ಡು ಕೊಟ್ಬಿಡಿ ಅನ್ನಕ್ ಹೇಗ್ ಸಾಧ್ಯ? ಅಯ್ಯೋ, ನಮ್ ಮಾವನ್ ಕೈ ಕಳ್ಸಿದ್ರು ರವಿ ಅವರೇ. ನೀವು ಯಾಕೆ ಸೂರ್ಯ ಹಾಗೆ ಪ್ರಶ್ನೆ ಮಾಡ್ತಿದ್ದೀರಾ? ವಾವ್ ಪೌಡ್ರಮ್ಮ, ಬಿಡ್ಗಾಸು ಇಲ್ಲ, ಎಲ್ಲ ದುಡ್ಡು ಕೊಚ್ಕೊಂಡು ಹೊಟ್ಟೋಯ್ತು. ನಿಮ್ಮಪ್ಪ ಪಾಪರ್ ಆಗ್ಬಿಟ್ಟ ಅಂತ ಹೇಳಿದ್ದೆ ನಿಮ್ಮ ದಿನಕದಿಂಗ್ ಸ್ವಾಮಿಗಳು ಮಾವನವರು ಅಲ್ವೇ? ನಿಮ್ಮ ಡ್ಯಾಡು ಆ ದಿನಕದಿಂಗ್ ಸ್ವಾಮಿಗಳಿಗೆ ಅಷ್ಟು ದೊಡ್ಡ ಅಮೌಂಟ್ ಕೊಟ್ಬಿಟ್ಟಿದ್ರೆ ಅದನ್ನ ಹೇಳಕ್ಕೇನಾಗಿತ್ತು ಅವ್ರಿಗೆ? ಹೇಳಲೇಬೇಕು ಅನ್ನೋದು ಏನಿದೆ? ಅವ್ರಿದ್ದ ಟೆನ್ಷನ್, ಅವ್ರ ಮನಸ್ಥಿತಿ ಹಾಗಿತ್ತು. ಸಾಲದಕ್ಕೆ ಪೊಲೀಸ್ ಅವ್ರು ಬೇರೆ ಅವ್ರ ಹಿಂದೆ ಇದ್ದಾರೆ. ಯಾರು ಯಾವಾಗ ರೇಟ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಮನೆಗೆ ಬಂದು ಡೋರ್ ಕ್ಲೋಸ್ ಮಾಡೋದಕ್ಕೆ ಹೇಳಿದ್ದು, ಫೋನ್ ಎಲ್ಲ ಎತ್ತಿಡ್ಸಿದ್ದು. ಅಲ್ಲಿನ ವಾತಾವರಣ ಎಲ್ಲ ನೋಡಿ ದುಡ್ಡು ಕೊಡ್ಬೋದು ಅನ್ನೋ ನಂಬಿಕೆ ಬಂದ ಮೇಲೆ ಕೊಟ್ಟಿದ್ದಾರೆ ಅಲ್ವಾ ಅತ್ತೆ? ಹಾ, ತಲೆ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟೆ ಕಣಮ್ಮ ಬಂಗಾರಿ. ನೀನ್ ಹೋಗಿ ಹೋಗಿ ಸೂರ್ಯನ ಮಾತ್ಗೆಲ್ಲ ಬೆಲೆ ಕೊಡ್ತಿದ್ಯಲ್ಲಮ್ಮ, ಬಿಟ್ಟಾಕಿ ಅವ್ನ. ಡೋಂಟ್ ಕೇರ್. ಹೆಂಗಮ್ಮ ಬಿಡೋದು? ಸ್ವಂತ ಬ್ರದರು, ಓನ್ ಬ್ರದರ್ ಉದ್ಧಾರ ಆಗೋದನ್ನ ಇನ್ ಕೈಲಿ ತಡೆಯಕ್ಕಾಗ್ತಿಲ್ಲ. ಅಲ್ಲಮ್ಮ, ದುಡ್ಡು ಬಂತಲ್ಲ ನಾ ಖುಷಿನೇ ಇಲ್ವಲ್ಲಮ್ಮ ಇವನ್ಗೆ. ಪಾಪ ಏನ್ ಮಾಡ್ತಾನೆ? ಅವ್ರ ಅತ್ತೆ ಮನೆಯಿಂದ ಅವನಿಗೆ ಲಿಪಿ ಬರ್ಲಿಲ್ವಲ್ಲ, ಅದಕ್ಕೆ ಹೊಟ್ಟೆಗಿಟ್ಟಿ ಗೀಚ್ಕೊತಾ ಇದೆ. ಅವನನ್ ಬಿಡು. ಅಲ್ಲ ಕಣೋ, ನಿಮ್ ಮಾವ ನಿಜವಾಗ್ಲು 15 ಲಕ್ಷ ರೂಪಾಯಿ ಕೊಟ್ಬಿಟ್ರ? ಅದಕ್ಕೆ ಅಲ್ವಾ ನೋಡು ಬಟ್ಟೆ ತಂದಿರೋದು. ಅಮ್ಮ ಸರ್ಕಲ್ ಮಾರಮ್ಮ ಮಹಾಲಕ್ಷ್ಮಿ, ಏನಮ್ಮ ನಿನ್ ದಯೆ. ನಮ್ ರೋಹಿಣಿ ಉರುಳ ಸೇವೆ ಮಾಡ್ತಿದ್ದ ಹಾಗೆ ಸುಖಾನು ಉರುಳಾಡ್ಸಿ ಕೊಟ್ಬಿಟ್ಟಿಯಲ್ಲಮ್ಮ. ನಾನು ನಿನ್ ಫ್ಯಾನ್ ಆಗ್ಬಿಟ್ಟೆ ಕಣಮ್ಮ, ಫ್ಯಾನ್ ಆಗ್ಬಿಟ್ಟೆ. ನೋಡಿದ್ರ ಆ ತಾಯಿ ಮಹಿಮೆ ಹೇಗಿದೆ ಅಂತ? ವ್ರತ ಮಾಡಿದ ತಕ್ಷಣ ಆ ತಾಯಿ ದುಡ್ಡು ಕೊಟ್ಬಿಟ್ಲು. ಹಾಗಿದ್ರೆ ತಾವು ವ್ರತ ಮಾಡಿದ್ದು ಅವರಪ್ಪ ಜೈಲಿಂದ ಹೊರಗೆ ಬರ್ಲಿ ಅಂತಲ್ಲ, ಅವರಪ್ಪ ದುಡ್ಡು ಕಳಿಸ್ಲಿ ಅಂತ. ಈ ಸೂರ್ಯ, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ಸ್ವಾಮಿಯೇ ಶರಣಮಯ್ಯಪ್ಪ, ಓಲಿ ಬಿಡು ಅತ್ಲಾಗೆ. ನೀನ್ ವ್ರತ ಮಾಡಿದ್ದಕ್ಕೆ ಅಪ್ಪನ ದುಡ್ಡು ಅಪ್ಪನ ಕೈಗೆ ಸೇರ್ತಾ ಇದೆ. ಲೇ ಸೂರ್ಯ, ಯಾವ ಅಪ್ಪನ ದುಡ್ಡು? ಏಯ್, ನಮ್ಮಪ್ಪ ಅಲಿಯಾಸ್ ನಿಮ್ಮಪ್ಪನ ದುಡ್ಡಪ್ಪ. ಅವ್ರ ಹತ್ರ ನೀನ್ ತಗೊಂಡಿದ್ದು 27 ಲಕ್ಷ ಮರ್ತೋಯ್ತಮ್ಮರಿ. ಈಗ ತಂದಿರೋ 15 ಲಕ್ಷ ಇವ್ರ ಕೈ ಕೊಟ್ಬಿಡು, ಮಿಕ್ಕಿದ ಆಮೇಲೆ ಗೀಚ್ಕೋತೀನಿ. ಅಯ್ಯ ಹಲ್ಕಟ್ಟು, ಯಾಕಯ್ಯ ನೋಡ್ತಾ ಇದೆಯಾ ನನ್ನ ಫೇಸ್ ಕಟ್ಟು? ಸಕ್ಕರೆ ಬಯಲು ನೆತ್ತಿಗಳ ಮೇಲೆ ಕಲ್ಲಿಟ್ಟಂಗ್ ಮಾಡಿದ್ಯಾ ಆಣೆಗಳನ್ನ. ಅದ್ರಾಗ ನಂದು ರವಿದು ಪಾಲೈತೆ. ಲೇ ಕೇಳೋ ಮಂಗ್ಯ, ಯಾಕೋ ಸುಮ್ಮನೆ ನಿಂತಿದ್ಯಾ? ಅದವ್ರ ಮಾವ ಕೊಟ್ಟಿದ್ದ ದುಡ್ಡು, ನಾವ್ ಕೇಳೋದ್ ಚೆನ್ನಾಗಿರಲ್ಲ. ಹಂಗ ಸರಿ ಆಯ್ತು. ಲೈ ಪೆಂಗ್ಯ, ಕೊಡೋ ಅಪ್ಪನ ದುಡ್ಡು ಅಪ್ಪಂಗೆ ಕೊಟ್ಬಿಡು. ನಾನು ರವಿ ಆಮೇಲೆ ಪಾಲ್ ಮಾಡ್ಕೋತೀವಿ. ಮತ್ ನನಗೆ 2 ಬೋಟಿ ಪ್ಯಾಕೆಟ್, 1 ಶುಂಠಿ ಪೇಪರ್ ಒಂದು ಕೊಡಿಸ್ತೀವಿ, ಚೀಪ್ಕೊಂಡು ಕೂತ್ಕೋ. ಶಾಂತಿ, ಸಮಾಧಾನ, ಸಂತೋಷ ಇದ್ಯಾವುದು ಇಲ್ಲ ಕಣೋ ನಿನಗೆ. ಅಲ್ಲ ಕಣೋ, ಅದ್ ಯಾಕೋ ಒಡ ಹುಟ್ಟಿದವ್ರ ಮೇಲೆ ಈಗ ಹೊಟ್ಟೆ ಗುತ್ಕೊಂಡ್ ಬರ್ತೀಯ ನೀನು? ಅಮ್ಮ ನೀನಾ ಜಗನ್ಮಾತೆ, ಆದಿ ಪರಾಶಕ್ತಿ ಕಣಮ್ಮ ನೀನು. ಜಗನ್ನಾಟಕ ಸುಧಾರಣಿ ನೀನು. ಸುಧಾರಾಣಿ ಅಲ್ಲ ಕಣೆ, ಅದು ಸೂತ್ರಧಾರಿಣಿ. ಜಾಸ್ತಿ ಮಾತಾಡ್ಬೇಡ ಬಾಯಿಗೆ ಬಂದಂಗೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಅಂತ ಬಡ್ಕತ್ತೀನಿ, ಕೇಳಲ್ಲ ನನ್ನ ಮಾತನ್ನ ನೀನು. ರೀ, ಏನ್ ಸುಮ್ಮನೆ ಇರ್ಬೇಕಾ?
ಇರಲ್ಲ. ಅವನು ನಮ್ಮ ಅಪ್ಪಂಗೆ ದುಡ್ಡು ಕೊಡ್ಬೇಕು, ಇವಾಗಲೇ ಮಡಗ್ಬಿಡ್ಲಿ. ಏನೋ ಯಾವಾಗಲೂ ಅಮೌಂಟ್ ಕುಂದ್ಕೊಂಡ್ರೆ ಹಿಂಗೆ? ನನ್ ಮಾತ್ ಕೇಳಿ. ನೀನೇನೆ ಒಗ್ಗರಣೆಗೆ ಸಾಸಿವೆ ಹಾಕೋ ಕೆಲಸ ಮಾಡೋದು ಮಳ್ಳಿ. ಅಯ್ಯೋ ನಾನೇನು ಕತೆ ಹೇಳ್ಕೊಡ್ಲಿ? ಇವ್ರ ಅಣ್ಣನ ಹತ್ರ ಇವ್ರು ದುಡ್ಡು ಕೇಳ್ತಿದ್ದಾರೆ, ಅದ್ರಲ್ಲೂ ಇವ್ರು ಕೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆಯಲ್ಲ. ಬಡವನ ಹತ್ರ ಕಿತ್ಕೊಂಡವನು ಭಗವಂತನ ಹತ್ರ ಬಡ್ಡಿ ಕಟ್ಲೇಬೇಕಂತೆ. ಅಲ್ಲೇ ಮೀನೇಶ್ವರಿ, ಇದೇ ಡೈಲಾಗ್ ಏನಾದ್ರು ಸಿಂಗಲ್ ಸ್ಕ್ರೀನ್ ಅಲ್ಲಿ ಹೇಳ್ಬಿಟ್ಟಿದ್ರೆ 152 ವಿಷಯಗಳು ಬಿಟ್ಬಿಡೋದು. ಸುಮ್ಮನೆ ಇಲ್ಲಿ ಹೊಡೆದ್ಬಿಟ್ಟು ವೇಸ್ಟ್ ಮಾಡ್ಬಿಟ್ಟಲ್ಲೇ. ಆಹಾ ನನ್ನ ಬಂಗಾರಿ. ಅಬ್ಬಾ ಇಸ್ಕೋ ಇಸ್ಕೋ ಇಸ್ಕೋ, 1 ರೂಪಾಯಿ ಬಿಡ್ಬೇಡ, ಎಲ್ಲ ಇಸ್ಕೊಂಡು ತಗೊಂಡೋಗಿ ಬ್ಯಾಂಕಲ್ಲಿ ಇಡು. ನೋಡ್ ಸೂರ್ಯ, ಇವನ ಹತ್ರ ಇದ್ದಿದ್ದ ನನ್ನ ದುಡ್ಡನ್ನ ಇವನ್ ಜೊತೆಲಿ ಇಂದ ಹುಡುಗಿ ಹೊತ್ಕೊಂಡೋದ್ಲು. ಅವಳು ಈ ದುಡ್ಡನ್ನು ಕೊಟ್ಟಿದ್ದಿದ್ರೆ ನಾನು ತಗೋತಿದ್ದೆ ಕಣ. ಆದ್ರೆ ಈ ದುಡ್ಡನ್ನು ಕೊಟ್ಟಿರೋದು ಪಾಪ ರೋಹಿಣಿ ಅವರಪ್ಪ. ಇದ್ರ ಮೇಲೆ ನನ್ನ ಅಧಿಕಾರ ಇರಬಾರ್ದು ಕಣ. ನೋಡ್ತಾ ಇರಿ, ಈ ದುಡ್ಡಲ್ಲಿ ಬಿಸ್ನೆಸ್ ನ ಶುರು ಮಾಡಿ ಖಂಡಿತ ನಿಮ್ ದುಡ್ಡನ್ನ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ. ಮನೋಜ, ನಿಜ ನೀನ್ ಬಿಸ್ನೆಸ್ ಮಾಡ್ತೀಯಾ? ಹೂನಮ್ಮ, ಇಷ್ಟು ದಿನ ದುಡ್ಡು ಇಲ್ಲದೆ ನಾನು ಏನು ಮಾಡೋಕ್ಕಾಗಲಿಲ್ಲ. ಇವಾಗ ನೋಡು ದುಡ್ಡಿದೆ, ಜೊತೆಲಿ ರೋಹಿಣಿನೂ ಇದ್ದಾಳೆ. ಗೆಲ್ತೀನಮ್ಮ, ಗೆಲ್ತೀನಿ, ನೋಡ್ತಿರೋ. ಅತ್ತೆ ಖಂಡಿತ ಇದರಲ್ಲಿ ಲಾಭ ಮಾಡಿ ಮಾವನ್ ದುಡ್ಡನ್ನ ವಾಪಸ್ ಕೊಡ್ತೀವತ್ತೆ. ಬರೀ ಈ 15 ಲಕ್ಷ ಅಲ್ಲ ಅತ್ತೆ, ಇನ್ನೂ 15 ಲಕ್ಷನ ಮಾವನ್ ಕೊಟ್ಟಿದ್ದಾರೆ. ಟ್ರಾನ್ಸಾಕ್ಷನ್ ಏನೋ ಪ್ರಾಬ್ಲಮ್ ಆಗಿದೆಯಂತೆ, ಅದಕ್ಕೆ ಅದನ್ನ ನಿಧಾನವಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಆ ಎಲ್ಲ ದುಡ್ಡನ್ನು ಸೇರಿಸಿ ಒಳ್ಳೆ ಬಿಸ್ನೆಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಇಷ್ಟು ದಿವಸ ಇವ್ರನ್ನ ಯಾರ್ಯಾರು ಹೀಯಾಳಿಸ್ತಿದ್ರೋ ಅವ್ರಿಗೆಲ್ಲ ಸರಿಯಾಗಿ ಉತ್ತರ ಕೊಡ್ತೀವಿ. ಕೊಡಮ್ಮ, ಕೊಡ್ತಾ ಯಾರು ಬೇಡ ಅಂದ್ರು? ಕೊಡ್ಬೇಕಾಗಿರೋ ದುಡ್ಡು ಕೊಡು ಅಂತಂದ್ರೆ ಉತ್ತರ ಕೊಡ್ತಾಳಂತೆ. ಉತ್ತರ ಅತ್ತೆ, ಇನ್ಮೇಲೆ ಯಾರು ಮನೋಜ್ ಅವ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ಹಾಗೂ ಏನಾದ್ರೂ ಮಾತಾಡಿದ್ರೆ ನಾನ್ ಡಬ್ಬಲ್ ಮಾತಾಡ್ತೀನಿ. ಇನ್ನು ಮೇಲೆ ಈ ಮನೆ ಜವಾಬ್ದಾರಿನ ನಾವೇ ತಗೋತೀವಿ. ಅಯ್ಯೋ, ಇದನ್ನೆಲ್ಲ ನೀನ್ ಮಾಡ್ತೀಯ ಅಂತ ನನಗೆ ಗೊತ್ತು ಕಣಮ್ಮ ರೋಹಿಣಿ, ಗೊತ್ತು. ನೀನ್ ಇದನ್ನೆಲ್ಲ ಬಾಯ್ ಬಿಟ್ಟು ಹೇಳ್ಬೇಕಾಗೇ ಇಲ್ಲ. ನಿಮ್ಮಪ್ಪ ಫ್ರಾಡ್ ನನ್ ಮಗ ಅಲ್ಲ, ಫ್ರಾಡ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಇಲ್ಲ ಕಣಮ್ಮ, ತುಂಬಾ ಒಳ್ಳೆಯವರು. ಆಯ್ತು ಬಿಡೆ, ಬರೋದೆಲ್ಲ ಬಂದ್ಮೇಲೆ ನೀನು ಹೀಗೆ ಮಾತಾಡೋದು. ಅಯ್ಯ ಮನೋಜ, ಏನೋ ಬಿಸ್ನೆಸ್ ಮಾಡ್ಬೇಕು ಮುಂದಿಲ್ಲಪ್ಪ. ಯಾವ ಬಿಸ್ನೆಸ್ ಮಾಡ್ತೀಯೋ ಗೊತ್ತಿಲ್ಲಪ್ಪ, ಇನ್ನೂ ಯೋಚನೆ ಮಾಡಿಲ್ಲ. ದುಡ್ಡು ಇರ್ಲಿಲ್ವಲ್ಲ, ಸುಮ್ಮನೆ ಯಾಕೆ ತಲೆ ಕೆಲಸ ಕೊಡೋದು ಅಂತ ಸುಮ್ಮನಿದ್ದೆ. ಇವಾಗ ದುಡ್ಡು ಬಂದಿದೆಯಲ್ಲ, ಇವಾಗ ನೋಡು ತಲೆ ಹೆಂಗ್ ಕೆಲಸ ಕೊಡ್ತೀನಿ ಅಂತ. ಓಹೋ, ನೀನು ತಲೆ ಓಡಿಸೋದಕ್ಕೂ ದುಡ್ಡು ಇರಬೇಕಾಗಿತ್ತೇನೋ? ಅಫ್ಕೋರ್ಸ್ ಡ್ಯಾಡ್, ಇನ್ಮೇಲೆ ನಾನು ಮಲ್ಟಿ ಮಿಲಿಯನಿಯರ್ ಆಗೋನು. ಏನೇ ಮಾಡಬೇಕಾದ್ರೂ ತುಂಬ ಯೋಚನೆ ಮಾಡಬೇಕು. ಮಹಾನುಭಾವ ಕಣಪ್ಪ ನೀನು. ಹೋಗ್ಲಿ ಬಿಡು, ಇನ್ಮೇಲಾದರೂ ನೀನು ಇಷ್ಟಪಡೋ ಬಿಸ್ನೆಸ್ ಮಾಡಿ ಊರು ಇಷ್ಟಪಡೋ ಹಾಗೆ ಬದುಕು ಅಷ್ಟೇ. ಎನಿವೇಸ್ ರೋಹಿಣಿ ಅವರೇ, ಕೊನೆಗೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ. ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸುಬ್ಬಿ, ನೀನು ನಮ್ಮ ಮನೆಗೆ ಹೆಜ್ಜೆ ಇಟ್ಟು ಗಳಿಗೆ ಕಣಮ್ಮ. ಮಡಚಿಟ್ಟಿರೋ ಹಾಸಿಗೆಯಲ್ಲಿ ಹುಚ್ಚಿಟ್ಕೊಂಡಿರೋ ದಿಂಬು ತರ ಇತ್ತು ಅದೃಷ್ಟ. ಈಗ ಹೊರಗ್ ಬರ್ತಾ ಇದೆ. ಕೆಲವರಿದ್ದಾರೆ ಹೆಜ್ಜೆ ಇಡೋದಲ್ಲ, ಉರುಳಾಡಿದ್ರು ಅದೃಷ್ಟ ಬರೋದಿಲ್ಲ. ಓಯ್ ಮೀನಮ್ಮ, ನಿನ್ನ ಬಗ್ಗೆನೇ ಈ ಮಾತು ಬರ್ತಾ ಇರೋದು. ಗೊತ್ತು, ನನ್ನ ಮೇಲೆ ಇಲ್ಲದೆ ಇರೋ ವಿಶೇಷವಾದ ಪ್ರೀತಿ ಅತ್ತೆಗೆ ಇನ್ಯಾರ ಮೇಲೆ ಇರುತ್ತೆ ಹೇಳಿ? ಈ ಕೌಂಟರ್ಗಳಿಗೆ ಏನು ಕಮ್ಮಿ ಇಲ್ಲ. ಹೋಗೋಗೋ, ರೋಹಿಣಿಗೆ ಜ್ಯೂಸ್ ಮಾಡ್ಕೊಂಬ. ಯಾಕೆ ಬಂದ್ಬಿಡು. ಇನ್ನು 48 ದಿನ ಆಗಿಲ್ಲ, ವ್ರತ ಕಂಪ್ಲೀಟ್ ಆಗಿಲ್ಲ. ಅದು ಕಂಪ್ಲೀಟ್ ಆಗೋವರೆಗೂ ಈ ಥರ ಏನಾದರೂ ಕಂತ್ರಿ ಕೆಲಸ ಮಾಡಿಬಿಟ್ರೆ ಅವರಪ್ಪ ಪರ್ಮನೆಂಟ್ ಆಗಿ ಜೈಲಲ್ಲೇ ಇರ್ಬೇಕಾಗಿ ಬಂದ್ಬಿಡುತ್ತೆ. ದುಡ್ಡು ಬಂತಲ್ಲ ಬಿಡು. ಅವರಪ್ಪ ಯಾರಿಗೆ ಬೇಕು ಅಲ್ವಾ? ಅಯ್ಯಯ್ಯೋ, ಹಾಗಲ್ಲ. ದುಡ್ಡು ಬಂತು ಅಂದ್ರೆ ದೇವ್ರ ಅನುಗ್ರಹ ಸಿಕ್ಕ ಹಾಗೆ. ನಿಮ್ ಹೆಂಡತಿ ಹತ್ರ ಜ್ಯೂಸ್ ಕೇಳಿದ್ನಲ್ಲಪ್ಪ, ಅದಕ್ಕೆ ಗೀಚಿಗಳು ಹೊಟ್ಟೆಯಲ್ಲಿ ಅವನಿಗೆ. ರೋಹಿಣಿ, ನೀನು ಕಾಲ್ ಮೇಲ್ ಕಾಲ್ ಹಾಕೊಂಡು ಕೂತ್ಕೋ, ನಾನೇ ನಿನಗೆ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ, ಸರಿನಾ? ಶಾಂತಿ, ABC ಜ್ಯೂಸ್ ಎಲ್ಲ ಕಣೆ, ಒಳ್ಳೆ ಜ್ಯೂಸರು ಕೂಡ ಇವತ್ತು. ಮಾವ,
ನನಗೆ ಯಾಕೋ ಥ್ಯಾಂಕ್ ಯು ಅಮ್ಮ. ಆಸೆ ಆಸೆ ಆಸೆ